ಜಮ್ಮು ಕಾಶ್ಮೀರಕ್ಕೆ ಹೋಗೋದಕ್ಕೆ ನಿಮಗೆ ಧೈರ್ಯ ಇಲ್ಲ. ಅಮಿತ್ ಶಾ ಏನ್ ಮಾಡ್ರು? ಈ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ವಿದೇಶಿಗಳು. SIR ಮುಖಾಂತರ ತೆಗಿತೀನಿ ಅಂತ ಹೇಳ್ತಾರೆ, ಓಟ್ ಚೋರಿ ಅಂತ ಹೇಳ್ತೀರಾ? ವಿದೇಶದಿಂದ ಬಂದಿರತಕ್ಕಂಥ ಮತದಾರರಿಗೆ ಸೇರಿಸಿ ಆಧಾರ್ ಕಾರ್ಡ್ ಕೊಟ್ಟು ಓಟ್ ಹಾಕ್ಸ್ಕೊಂಡು ಅಧಿಕಾರ ಕೊಡೋದನ್ನ ಅದನ್ನ ವಿಚಾರ ಹೋಗ್ತೀರಾ ನೀವು? ವಾಲ್ಮೀಕಿ 170 ಕೋಟಿ ಇಟ್ಕೊಂಡೋದ್ರೆ ಮಾತಾಡಲಿಲ್ಲ, ಮೋದಿಗಿಂದ ಹಣ ದುರುಪಯೋಗ ಮಾತಾಡಲಿಲ್ಲ, ಅಂಬೇಡ್ಕರ್ನಿಂದ ದುರುಪಯೋಗ ಮಾತಾಡಲಿಲ್ಲ. ಏನು ಸದನಕ್ಕೆ ಹೋಗ್ತಾರೆ, ಏನು ಮಂತ್ರಿ ಆಗಿದ್ದಾರೆ? ನಾವು ಪ್ರಶ್ನೆ ಮಾಡಿ ನೀವು ಕೇಳೋದು ಅದು ಅವ್ರ ಕರ್ಮ. ಈ ಸಾರಿ ಅವ್ರ ಕರ್ಮ ಅವ್ರ ಬೆನ್ನ ಹತ್ತದೆ. ಈ ಚುನಾವಣೆಯಲ್ಲಿ ಹೇಳ್ತಾರೆ ಹೌದಂತ ಹೇಳ್ತು. ಆದರೆ ನಾವು ಜಾಗೃತವಾದ ದೇಶದಲ್ಲಿ ಪ್ರತಿ ಸಂಘಟನೆ ಈ ಒಳಮೀಸಲಾತಿ ಜಾರಿಗೆ ಆಗಲಿಲ್ಲ. ಅದ್ಯಾವೊಂದು ಮಾಡಿ ಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಪಾಲನೆ ಮಾಡಿ ಒಳಮೀಸಲಾತಿ ತಂದಿದ್ದೇವೆ. ಅವನು ಯಾವನಾದ್ರು ಮಂತ್ರಿ ಬಂದು ಹೇಳ್ಬಿಟ್ಟು ವಾದ ಮಾಡ್ಬಿಟ್ಟ ಅವನ ಕಾಲದಲ್ಲಿ ಸಾಧಿಸ್ತಿರ್ಲಿಲ್ಲ. ಮಾಧ್ಯಮಕ್ಕೆ ಮಂತ್ರಿಗಳೇ ಬೆಳೆಸಬೇಡಿ. ಒಂದು ಕಡೆ ಆಧಾರ ಒಂದು ಕಡೆ ಮಂತ್ರಿ ತಾಯಿಯನ್ನು ಕೇಳ್ತೀನಿ, ನಿಮ್ಮ ಮಕ್ಕಳನ್ನ ಕಾಲೇಜ್ ಬಿಡೋದಕ್ಕೆ ಅವಕಾಶ ಮಾಡಿ. ನಿಮ್ಮ ಮಕ್ಕಳನ್ನ ತಂತ್ರಜ್ಞಾನದ ಶಿಕ್ಷಣದ ಬಗ್ಗೆ, ತಂತ್ರಜ್ಞಾನದ ಶಿಕ್ಷಣ ಕೇವಲ ಕಾಲೇಜು ಪ್ರವೇಶ ಮಾಡಿ ಮನೆಗೆ ಬಂದು ಊಟ ಮಾಡೋದನ್ನ ಸ್ಕಾಲರ್ಶಿಪ್ಗೆ ಸೇರಿಸಬಾರ್ದು. ಇಡೀ ದೇಶ ವಿಶ್ವ ತಂತ್ರಜ್ಞಾನದ ಮೇಲೆ ನಡೀತಾ ಇದೆ. ತಂತ್ರಜ್ಞಾನದ ಶಿಕ್ಷಣಕ್ಕೆ ಮಾತ್ರ ಉದ್ಯೋಗ. ಈ ದಿಕ್ಕಿನಲ್ಲಿ ಮಾಧ್ಯಮಗಳು ಎಚ್ಚೆತ್ತುಕೊಳ್ಳಬಹುದಾದ್ರೆ ಭವಿಷ್ಯದ ದಿನಗಳು ನಿರುದ್ಯೋಗದಲ್ಲಿ ಯಾರಪ್ಪ ಜಾಸ್ತಿ ಇದ್ದಾರೆ ಅಂದ್ರೆ 90% ಮಾಧ್ಯಮಗಳು ಅಂತ ಬರ್ತದೆ. ಟೆಕ್ನಿಕಲ್ ಎಜುಕೇಶನ್ ಪಡೀಲಿಲ್ಲ ಅಂದ್ರೆ ಕೇವಲ ಕಡಿಮೆ ವರ್ಷಗಳಲ್ಲಿ ನಿರುದ್ಯೋಗಗಳು ಯಾವ ಸಮಾಜದಲ್ಲಿ ಹೆಚ್ಚಿದ್ದಾರೆ ಅಂತ ಹೇಳಿದ್ರೆ ಮಾತಿನ 95% ನಿರುದ್ಯೋಗಗಳು ಅಲ್ಲಿ ಬರ್ತದೆ. ಅವಕಾಶ ಕೊಡ್ಬೇಕು. ನಿಮ್ಮ ಬದುಕು ಹಸನಾಗ್ಲಿಕ್ಕೆ, ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಶಿಕ್ಷಣ, ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಅವಶ್ಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೋಗೋದಿಕ್ಕೆ ಉದ್ಯೋಗ ಅನ್ನಿಸ್ತದೆ. ನಮ್ಮ ಸ್ವಾಮೀಜಿಗಳು, ನಮ್ಮ ದೊಡ್ಡ ಸ್ವಾಮೀಜಿಗಳು ಬರಬೇಕಾಗಿತ್ತು. ಕನಕದಾಸರ ರೀತಿಯಲ್ಲಿ ದೊಡ್ಡದೇ ಕನಕದಾಸರ ರೀತಿಯಲ್ಲಿ, ಬಸವಣ್ಣನ ರೀತಿಯಲ್ಲಿ ಮಾದಿಗರ ಬೀದಿಗೆ ಕೇಸರಿ ಸ್ವಾಮೀಜಿಗಳು ಬೀದಿಯಲ್ಲಿ ಹೋಗಿ ನಮ್ಮ ಮಾದಿಗರಿಗೆ ಶಿಕ್ಷಣ ಅಂತ ಹೇಳ್ತಾ ಹೋದ್ರೆ ಭವಿಷ್ಯದ ದಿನಗಳು ಮಾದಿಗರಿಗೆ ಒಳ್ಳೆಯದು. ಈ ನಿಟ್ಟಿನಲ್ಲಿ ಹೇಳ್ತಾ ಇವತ್ತಿನ ಮಾಧವ ಚೆನ್ನಯ್ಯ, ಶಿವಶರಣ ಮಾಧವ ಚೆನ್ನಯ್ಯ ಬಗ್ಗೆ ಕಾಲದಲ್ಲಿ ಮಾತಾಡ್ತೀನಿ. ನಾನೊಂಥರ ಶಿಕ್ಷಣ, ಸಂಸ್ಕಾರ, ವಿದ್ಯೆ, ಬದುಕು ಪಂಚಾಯತಿಗಳಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇಟ್ಟು ನಾವು ಗೋಡೆಯಲ್ಲಿ ಇಟ್ಟು ಪೂಜೆ ಮಾಡೋದಲ್ಲ. ನಾವು ಪಂಚಾಯತಿಗಳು ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಪಂಚಾಯತಿಗಳು ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ, ಪಂಚಾಯತಿಗಳು ಬದುಕನ್ನು ಕಟ್ಕೊಳ್ಳಿಕ್ಕೆ, ಯಾವುದೋ ಮೂರ್ತಿಗಳನ್ನು ಪೂಜೆ ಮಾಡಲಿಕ್ಕೆ ಅಲ್ಲ. ನಮ್ಮ ಪದ ಹೇಳಿ ನನ್ನ ಪುಸ್ತಕ